ಎಲ್ಲರಿಗೂ ಭವ್ಯ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬೆಳಗ್ಗೆ 7 ಗಂಟೆಗೆ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಒಂದು ಕ್ಯೂರಿಯಾಸಿಟಿ ವಿಡಿಯೋ ನೋಡಿದಾಗಿದ್ದೇ ಇರುತ್ತೆ. ಹಂಗೆ ತಮ್ಮನೆಲ್ಲ ನೋಡಿದಾಗ ಟೈಟಲ್ ಗೊತ್ತಾಗುತ್ತೆ ಏನು ಇತ್ತ ಅಂತ. ಸೊ ಇವತ್ತು ನಾನು ಪ್ರೊಫೆಷನಲಾಗಿ ಮೇಕಪ್ ಆರ್ಟಿಸ್ಟಾಗಿ ಒಂದು ಲೊಕೇಶನ್ಗೆ ಬಂದಿದ್ದೀನಿ. ಅದು ನೆನ್ನೆನೇ ವಿಡಿಯೋ ಮಾಡಬೇಕಿತ್ತು ಫಸ್ಟ್ ಅದು. ಸೊ ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಎಷ್ಟು ದಿನ ಇರ್ತೀನೋ 1 ಡೇ ಇರ್ಬೋದು 2 ಡೇ ಇರ್ಬೋದು, ಎಷ್ಟು ದಿನ ಇರ್ತೀನೋ ನಾನು ಅಷ್ಟು ದಿನ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ಸೊ ನೋಡೋಣ ಹೇಗಾಗುತ್ತೆ ದಿನ ಅಂತ. ಸೊ ನಾನು ಆಲ್ರೆಡಿ ಮಾರ್ನಿಂಗೇ ರೆಡಿಯಾಗಿ ಕೂತಿದ್ದೀನಿ. ಇನ್ನು ಕೆಲವೊಬ್ಬರು ರೆಡಿ ಆಗಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ಮೇಕಪ್ ಆರ್ಟಿಸ್ಟ್ ಅಂತೇಳಿ ಬೇರೆಯವ್ರನ್ನ ರೆಡಿ ಮಾಡೋಕ್ಕೆ ಬಂದಿರೋದು, ಮತ್ತು ಇವಳೇ ರೆಡಿಯಾಗಿ ಕೂತಿದ್ದೀನಿ, ಇನ್ನೂ ರೆಡಿ ಆಗಬೇಕು ಅಂತಿದ್ದಾರೆ ಅಂತ ಅಂದ್ಕೋಬೋದು. ಸೊ ಕ್ಯಾಮ್ರಾಮೆನ್ದು ಅವ್ರದ್ದೆಲ್ಲ ರೆಡಿ ಮಾಡೋ ಕೆಲಸ ನಂದಲ್ಲ. ಸೊ ಹಂಗಾಗಿ ಅವರೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು, ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಯಾವ ಲೊಕೇಶನ್ನು, ಅದು ರೂಮ್ ಫೆಸಿಲಿಟಿ ಹೇಗಿದೆ, ಏನು ಯಾವ ರೂಮು, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಹೆಂಗಿದೆ ಅಂತಲೇ ಹೇಳ್ತೀನಿ ಹೊರಗಡೆ ಎಲ್ಲ ಹೋಗಿ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಾಚ್ ಮಾಡ್ತಾಯಿರಿ. ಹಾಯ್ ಗೈಸ್, ಇದು ಯಾವ ಪ್ಲೇಸ್ ಅಂತ ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ಇದು ಕ್ಲೂ ಬೇರೆ ಕೊಡ್ತೀನಿ ಬೇಕಾದರೆ. ಇದಿರೋದು ಮಂಡ್ಯದಲ್ಲಿ. ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, VIP ಬಂದೆಲ್ಲ ಸ್ಟೇ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವ ಪ್ಲೇಸ್ ಅಂತ, ಯಾವ ಲೊಕೇಶನ್ ಇರ್ಬೋದಂತ. ನೋಡಿ ಹಾಗೆ ಒಂದು ಸುತ್ತ ತೋರಿಸ್ತೀನಿ. ಇಲ್ಲಿ ಗ್ರೀನರಿ ಫುಲ್ ಗ್ರಿಲ್ ಮಾಡಿಸ್ಬಿಟ್ಟಿದ್ದಾರೆ. ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ, ಗ್ರಿಲ್ ಮಾಡಿಸಿರೋ ಕಾರಣ. ಆ ಗ್ರೀನರಿಯಲ್ಲಿ ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಇದು ಬಿಲ್ಡಿಂಗ್ ನೋಡ್ಕೊಂಬಿಡಿ. ಇದು ಇನ್ನೊಂದು ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ ಅಂತಲೇ ಹೇಳ್ತಾರೆ. ಕಮೆಂಟ್ ಮಾಡಿ, ಹಾಗೆ ಟ್ಯಾಗ್ ಮಾಡಿ ಯಾರಿಗೆಲ್ಲ ಒಂದು ಪ್ಲೇಸ್ ಗೊತ್ತಿದೆ ಅವರು. ಸೊ ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಸೊ ನೋಡೋಣ ದಿನ ಹೇಗಿರುತ್ತೆ ಅಂತ. ಹಾಗೆ ಸುಮ್ಮನೆ ಜಸ್ಟ್ ಒಂದು ವಾಕ್ ಅಂತ ಹೋಗಿ ಬಂದ್ವಿ. ಫೈನಲಿ ಇವಾಗ ಸೆಟ್ಗೆ ಹೋಗ್ತಾಯಿದ್ದೀನಿ. ಸೊ ಲೇಟಾಗಿದೆ ಆಲ್ರೆಡಿ, ಅದಕ್ಕೆ 9:30 ಆಗಿರ್ಬೋದು, 9:30 ಅಂದ್ಕೊಂಡೆ. ನೋಡಿ ಹಾಗೆ ಮಂಡ್ಯ ಹೇಗಿದೆ ಅಂತ. ಒಂದು ಮಂಡ್ಯ ಇನ್ನು ಶಾಪ್ಗಳು ಕರೆಕ್ಟಾಗಿ 10 ಗಂಟೆ ಆದರೂ ಓಪನ್ ಆಗಿಲ್ಲ. ಎಲ್ಲೋ ಒಂದೊಂದು ಓಪನ್ ಆಗಿದೆ ಅಷ್ಟೇ, ಯಾವುದು ಕ್ಲಿಯರಾಗಂತೂ ಓಪನ್ ಆಗಿಲ್ಲ. ಮಂಡ್ಯ KSRTC ಬಸ್ ಸ್ಟಾಪ್ ನೋಡ್ರಿ. ಬೆಂಗಳೂರು ಬಸ್ಗಳೆಲ್ಲ ಈ ಕಡೆನೇ ನಿಲ್ಲಿ ಬರೋದು. ಎಕ್ಸಿಸ್ಟಿಂಗ್ ಬಸ್ಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಬರೋದು. ಇನ್ಸೈಡ್ ಒಳಗಡೆ ಹೋಗಿ ಆಪೋಸಿಟ್ ಇದೆ. ಏನು ಗುರು, ಇದೆಲ್ಲ ಟಿಫನ್ ಮಾಡೋಣ ಅಂತ ಬಂದ್ವಿ. ನಮ್ಮ ಸೆಟ್ಟವರೆಲ್ಲ ಇಲ್ಲೇ ಇದ್ದೀವಿ. ನಾನು ಬಂದ್ಬಿಟ್ಟು ರಾಗಿ ದೋಸೆನೇ ಮಾಡಿದ್ದೀನಿ, ಟ್ರೈ ಮಾಡೋಣ ಅಂತ. ಟಿಫನ್ ಮುಗಿಸ್ಕೊಂಡು ಇನ್ನೂ ಸೆಟ್ಗೆ ಹೋಗೋಷ್ಟಕ್ಕೆ ಇನ್ನೊಂದು 1/2 ಅವರ್ ಬೇಕು. ಎಲ್ಲ ಇಲ್ಲೇ ಇದ್ದೀವಿ ಆಲ್ಮೋಸ್ಟ್ ಸೆಟ್ಟವ್ರೆ. ಹೇಗಿದೆ ಮನೆ ನಾವು ಮಾಡ್ತೀವಿ, ಹೊರಗಡೆ ಯಾವುದು
ನೋಡಿ ನೋಡಿ ಹಾಗೆ ಕ್ಯಾಮ್ರಾ ಪೂಜೆ ಮಾಡ್ತಿದ್ವಿ ಶೂಟ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಇಷ್ಟೊತ್ತಿಗೆಲ್ಲ ಶೂಟು ಸ್ಟಾರ್ಟ್ ಆಗಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಶೂಟು ಸ್ವಲ್ಪ ಡಿಲೇ ಆಯಿತು. ಸೊ ನಮ್ಮ ಮ್ಯಾನೇಜರು ಪೂಜೆ ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ ಮ್ಯಾನೇಜರ್. ಹಾಗೆ ನೋಡಿ ಹೇಗೆ ಕಾಯಿ ಹೊಡಿತಾರೆ ಅಂತ ಹಿಡ್ಕೊ ದೂರ ಹೋದ್ರು, ಅಂಗಡಿ ಮುಂದೆ ಮಾಡೋದು ಬೇಡ ಅಂತ ಹೋಗ್ತಾನೆ ಇದ್ದಾರೆ. ಇವಾಗ ಕ್ಯಾಮ್ರಾ ಎಲ್ಲ ಒಳಗಡೆ ತಗೊಂಡು ಇದಾಯಿತು, ಶೂಟ್ ಸ್ಟಾರ್ಟ್ ಮಾಡೋಣ. ನಮ್ಮ ಸ್ಟಾರ್ಟ್ ಮಾಡಿ ಗಾಯ್ಸ್. ಅಲ್ಲಿ ನೋಡಿ ಡಿಸ್ಕಷನ್ ಮಾಡ್ತಿದ್ದಾರೆ. ಲೊಕೇಶನಿಗೆ ಬಂದಿದ್ದೀವಿ, ನನಗೆ ಒಂದು ಕಡೆ ನಗು ಬರ್ತೈತೆ. ಏನು ಲೊಕೇಶನು, ಏನು ಮಾಡ್ತಿದ್ದಾರೆ ಏನು ಗೊತ್ತಿಲ್ಲ. ಮೇಕಪ್ ಮಾತ್ರ ಮಾಡಬೇಕು ಅನ್ನೋದು ಗೊತ್ತಾಗ್ತೈತೆ. ಲೊಕೇಶನ್ ನೋಡಿದ್ರೆ ಅಷ್ಟು ಇದಾಗೈತೆ, ನನಗೆ ನಗು ಬರ್ತಿದ್ದೆ. ಅವರು ಫುಲ್ಲು ಇನ್ವಾಲ್ವ್ ಆಗಿ ಡಿಸ್ಕಷನ್ ಮಾಡ್ತವ್ರೆ, ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ. ಲೊಕೇಶನ್ ನೋಡಿದ್ರೆ ವಿಚಿತ್ರವಾಗೈತೆ ನನಗೆ. ಒಂದು ಸ್ವಲ್ಪ ಹೊಸ ಜಾಗ ಬೇರೆ, ಎಲ್ಲರಿಗೂ ಹೆಣ್ಮಕ್ಳಿಗೆ ಒಂದು ಭಯ ಇದ್ದೇ ಇರುತ್ತಲ್ವ, ಇನ್ಸೆಕ್ಯೂರ್ ಅನ್ನೋದು. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ನರ್ವಸ್ ಆಗ್ತಾಯಿದ್ದೀನಿ.